ಹಿಂದೂ ಅಂದ್ರೆ ಯಾರು? ಎಲ್ಲ ಜಾತಿಯನ್ನು ಒಳಗೊಂಡ ಹಿಂದೂ ಅಂತ ಹೇಳಿದ್ರೆ ನಾವು ಒಪ್ಕೊಳ್ತಾ ಇದ್ವಿ. ಹಿಂದೂ ಅಂದ್ರೆ ಬ್ರಾಹ್ಮಣ ಅವ್ರ ದೃಷ್ಟಿನಲ್ಲಿ. ಜಾತಿ 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 ಅಂತ ಹೇಳ್ಬಿಟ್ಟು ನಮ್ಮ ಜಾತಿಗಳ ನಡುವೆ ಸಂಘರ್ಷವನ್ನ ತಂದು ಅದನ್ನ ಇವತ್ತು ಈ ಒಂದು ಸ್ಥಿತಿಗೆ ತಲುಪಿಸಿದ್ದಾರೆ. ಇವತ್ತಿರ್ತಕ್ಕಂಥದ್ದು ಜಾತಿ ಒಂದೇ ಒಂದಕ್ಕೆ ಎಲೆಕ್ಷನ್ಗೆ ಮಾತ್ರ. ರಾಮ ಮಂದಿರಕ್ಕೂ ಬಿಜೆಪಿ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಸರ್. ಅವರಿಗೆ ಅಂಬೇಡ್ಕರ್ ಮೇಲೆ ನಂಬಿಕೆ ಇಲ್ಲ, ಗಾಂಧಿ ಮೇಲೆ ನಂಬಿಕೆ ಇಲ್ಲ, ನಮ್ಮ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ನಮ್ಮ ಸಂವಿಧಾನ ಏನಿದೆ ನನ್ನ ದೃಷ್ಟಿನಲ್ಲಿ ಅದೇ ನಮ್ಮ ಬೈಬಲ್, ಅದೇ ನಮ್ಮ ಗ್ರಂಥ. ಅದನ್ನು ಬಿಟ್ಟರೆ ನಮ್ಮ ದೇಶಕ್ಕೆ ಇನ್ಯಾವುದಿಲ್ಲ. ಅದೇ ನಮ್ಮ ದೇವರು ಸಂವಿಧಾನನೇ. ಆ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಅಂಬೇಡ್ಕರ್ ಮತ್ತು ಅವರ ತಂಡ ಎಷ್ಟು ಶ್ರಮ ಹಾಕಿದ್ದಾರೆ. ಇವತ್ತು ನಾವು ಕಾನೂನು ಸಣ್ಣ ಸಣ್ಣ ತೊಡಕುಗಳನ್ನು ನಾವು ಎತ್ತಿ ಆಡ್ತಿದ್ವಿ. ಅವತ್ತು ಇಡೀ ದೇಶ ಹೇಗಿರಬೇಕು, ಯಾವ ಭಾಗದಲ್ಲಿ ಹೇಗಿರಬೇಕು, ಯಾವುದಲ್ಲಿ ಯಾವ ರೀತಿ ಕಾನೂನು ಇರಬೇಕು, ಈ ಮಾನವ ಹಕ್ಕುಗಳು ಯಾವ ರೀತಿಯಾಗಿರಬೇಕು, ಅವನ ಕರ್ತವ್ಯಗಳು ಹೇಗಿರಬೇಕು, ಇದ್ರ ಬಗ್ಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ನೀತಿ ನಿರ್ದೇಶನಗಳನ್ನು ಅವತ್ತು ಮಾಡದೇ ಇದ್ದಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಈ ಸ್ಥಿತಿಯಲ್ಲಿ ಇರ್ತಿರಲಿಲ್ಲ. ಅವರಿಗಿರ್ತಕ್ಕಂಥದ್ದು ಯಾವುದು? ಅವರು ಹಿಂದೂ ಅಂದರೆ ಯಾರು? ಹಿಂದೂ ಅಂದರೆ ಯಾರು? ಎಲ್ಲ ಜಾತಿಯನ್ನು ಒಳಗೊಂಡ ಹಿಂದೂ ಅಂತ ಹೇಳಿದ್ರೆ ನಾವು ಒಪ್ಕೊಳ್ತಾ ಇದ್ವಿ. ಹಿಂದೂ ಅಂದರೆ ಬ್ರಾಹ್ಮಣ ಅವ್ರ ದೃಷ್ಟಿನಲ್ಲಿ. ಹಿಂದೂ ಅಂದರೆ ಬ್ರಾಹ್ಮಣ ಅವರಿಗೆ. ಹಾಗಾಗಿ ಏನಾಗುತ್ತೆ ನೋಡಿ, ಬ್ರಾಹ್ಮಣ, ಮುಸಲ್ಮಾನು ಈ ಪದಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಥ ಇದೆ. ಮೋದಿಜಿಯವರೇ ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನೀವು. ಬ್ರಾಹ್ಮಣ ಅಂದರೆ ನಮ್ಮ ಹುಟ್ಟಿಗೆ ಮೂಲ ಕಾರಣಕರ್ತನಾಗಿರ್ತಕ್ಕಂಥ ಬ್ರಹ್ಮ ಏನಿದ್ದಾನೆ, ಆ ಬ್ರಹ್ಮ ಇವತ್ತೆಲ್ಲೂ ಬ್ರಹ್ಮನ ದೇವಸ್ಥಾನ ಇಲ್ಲ. ಆ ಬ್ರಹ್ಮನನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥವನೇ ಬ್ರಾಹ್ಮಣ. ಅವನು ಯಾವ ಜಾತಿಲಿ ಹುಟ್ಟಬೇಕು ಅಂತೆಲ್ಲ, ಬ್ರಾಹ್ಮಣ ಅನ್ನೋದು ಜಾತಿ ಅಲ್ಲ. ಅದೇ ರೀತಿ ಮುಸಲ್ಮಾನ ಅಂತ ಹೇಳಿದರೆ ಏಕದೇವರನ್ನು ಆರಾಧನೆಯನ್ನು ಮಾಡಿ ಅವನು ಸತ್ಯ, ಶಾಂತಿ, ಧರ್ಮ, ಇನ್ನೊಬ್ಬರಿಗೆ ಉಪಕಾರ ಮಾಡ್ತಕ್ಕಂಥ ಮನೋಧರ್ಮವನ್ನು ಯಾರು ಹೊಂದಿರ್ತಾನೆ ಅವನೇ ಮುಸಲ್ಮಾನ ಆಗ್ತಾನೆ. ಅದು ಬಿಟ್ಟು ಅದು ಜಾತಿ ಅಲ್ಲ. ಇವ್ರೇನು ಮಾಡಿಬಿಟ್ಟಿದ್ದಾರೆ, ಜಾತಿ 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 ಅಂತ ಹೇಳ್ಬಿಟ್ಟು ನಮ್ಮ ಜಾತಿಗಳ ನಡುವೆ ಸಂಘರ್ಷವನ್ನು ತಂದು ಅದನ್ನು ಇವತ್ತು ಈ ಒಂದು ಸ್ಥಿತಿಗೆ ತಲುಪಿಸಿದ್ದಾರೆ. ಇವತ್ತಿರ್ತಕ್ಕಂಥದ್ದು ಜಾತಿ ಒಂದೇ ಒಂದಕ್ಕೆ ಎಲೆಕ್ಷನ್ಗೆ ಮಾತ್ರ. ಎಲೆಕ್ಷನ್ ಮುಗಿದ ಮರುದಿನ ಯಾವ ಜಾತಿನೂ ಇಲ್ಲ, ಯಾವ ಸಂಪ್ರದಾಯನೂ ಇಲ್ಲ, ಯಾವುದೂ ಇಲ್ಲ, ಎಲ್ಲ ಒಂದೇ ಜಾತಿ ಆಗ್ತಾರೆ. ಎಲೆಕ್ಷನ್ಗೆ ಮಾತ್ರ ಹಿಂದಿನ ದಿನ ಹೋಗಿ ನೀವು ಈ ಜಾತಿ, ನೀನು ಈ ಜಾತಿ. ಹಾಗಿದ್ರೆ ಅಲ್ಪಸಂಖ್ಯಾತರಿಗೆ, ಬೇರೆ ಬೇರೆ ಜಾತಿಯವರಿಗೆ, ಸಣ್ಣ ಪುಟ್ಟ ಜಾತಿಯವರಿಗೆ ಅವಕಾಶಗಳೇ ಇಲ್ವ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ? ಹಾಗಾಗಿ ಈ ಜಾತಿ ವ್ಯವಸ್ಥೆ, ಈ ಧರ್ಮದ ವ್ಯವಸ್ಥೆ ಎಲ್ಲಿವರೆಗಿರುತ್ತೆ? ವಾಜಪೇಯಿ ಅವರನ್ನ ನಾನು ಒಂದು ನೆನೆಸ್ತೀನಿ. ನಾನು ಏಕರೀತಿಯ ನೀತಿ ಸಮಿತಿಯನ್ನು ತರ್ತೀನಿ ಅಂತೇಳಿ ನಾನು ಅವತ್ತು ಸಂತೋಷ ಪಟ್ಟಿದ್ದೆ. ನಾನು ಅದು ಬಿಡಲಿಲ್ಲ, ಅವತ್ತು ಆಗಲಿಲ್ಲ. ಯಾಕೆಂದರೆ ವಾಜಪೇಯಿಯವರು ಬಿ ಜೆ ಪಿಯವರು. ಆದರೂ ಒಳ್ಳೆ ಕೆಲಸವನ್ನು ಯಾರೇ ಮಾಡಿದರೆ ಒಳ್ಳೆಯದು ಅಂತ ಹೇಳ್ಕೊಳ್ಳಿಕ್ಕೆ ನಮ್ಗೆ ಯಾವುದೇ ಥರದ ಸಮಸ್ಯೆ ಇಲ್ಲ. ಸೊ ಹಾಗಾಗಿ ಇವತ್ತು ಇಡೀ ದಲಿತರು, ಇಡೀ ರಾಜ್ಯದ, ದೇಶದ ದಲಿತರು ಬಿ ಜೆ ಪಿಯ ವಿರುದ್ಧವಾಗಿ ಹೊರಟಿದ್ದಾರೆ ಇವತ್ತು. ಯಾಕೆಂದರೆ ಸಂವಿಧಾನವನ್ನು ಬದಲಾವಣೆ ಮಾಡೋದು ಒಂದೇ, ಆ ಕಾಲದಲ್ಲಿ ವಿದ್ಯಾವಂತರವಾಗಿರ್ತಕ್ಕಂಥ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಕ್ಕಂಥದ್ದು ಒಂದೇ. ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಕ್ಕಂಥದ್ದನ್ನ ಇಡೀ ನಮ್ಮ ದೇಶದ ದಲಿತರು ಅಥವಾ ಯಾರೂ ಸಹ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು, ಇದು ಅವರಿಗೆ ಸುಮಾರು 40% ಓಟನ್ನು ಕಳ್ಕೊಳ್ಳಿಕ್ಕೆ ಇರ್ತಕ್ಕಂಥ ಅಸ್ತ್ರವೇ ಹೊರತು 400 ಸೀಟ್ ಅವರ ಕನಸನ್ನು ಕಾಣಬೇಕಾಗತ್ತೆ. 400 ಸೀಟಲ್ಲ, ಇವತ್ತು ಏನು ಅವರು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ್ಕೊಳ್ತಕ್ಕಂಥ ಸೀಟ್ಗಳು ಸಹ ಈ ಸರಿ ಬರುತ್ತೆ ಅಂತ ಅವರು ಯೋಚನೆ ಮಾಡೋದು ಬೇಡ. ಅಂಥ ಒಂದು ದುಸ್ಥಿತಿಗೆ ಈ ಜನ ತಳ್ಳಿಲ್ಲ, ಅವ್ರಿಗೆ ಅವರೇ ತಳ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಸಹ ನಾನು ಈ ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ. ನೋಡಿ, ರಾಮ ಅಂತಕ್ಕಂಥದ್ದು ಒಂದು ಶಕ್ತಿ. ಅದನ್ನು ನಾವೆಲ್ಲರೂ ದೇವರು ಅಂತ ಒಪ್ಕೊಂಡ್ಬಿಟ್ಟಿದ್ವಿ. ಅದನ್ನು ಬರೀ ಹಿಂದೂ ಸಮಾಜ ಮಾತ್ರ ಅಲ್ಲ, ಭಾರತ ಅಲ್ಲ, ವಿಶ್ವದಲ್ಲೆಲ್ಲ ಒಂದಷ್ಟು ಜನ ಅದರ ಪರಿಚಯ ಇರ್ತಕ್ಕಂಥವ್ರು. ರಾಮ ಅಂತಕ್ಕಂಥ ಒಂದು ಶಕ್ತಿ, ರಾಮ ಅಂತಕ್ಕಂಥ ಒಂದು ಸತ್ಯ. ಆಗ ರಾಮರಾಜ್ಯ ಅಂತಕ್ಕಂಥದ್ದು ಗಾಂಧೀಜಿಯವರ ಕನಸು ಅಂತ ಹೇಳಿದರೆ ಅದು ಯಾರೆಲ್ಲ ಒಪ್ಕೊಂಡಿರೋದಕ್ಕೆ ಒಂದು ನಿದರ್ಶನ. ಹಾಗಂತೇಳಿ ಅಯೋಧ್ಯೆಯಲ್ಲಿ ಕಟ್ತಕ್ಕಂಥ ರಾಮ ದೇವಸ್ಥಾನ ಮಾತ್ರ ಆ ಶಕ್ತಿ ಅಲ್ಲ. ಇದು ಭಾಳ ಸ್ಪಷ್ಟವಾಗಿ ಜನ ಅರ್ಥ ಮಾಡ್ಕೋಬೇಕಾಗಿದೆ. ಅಯೋಧ್ಯೆಯಲ್ಲಿ ರಾಮ ಹುಟ್ಟಿರೋ ಮೂಲಸ್ಥಾನ ಇದೆ ಅಂತ ಹೇಳ್ಬಿಟ್ಟು ಒಂದು ಪರಿಕಲ್ಪನೆ ಇದೆ. ಆ ಕಾರಣಕ್ಕೋಸ್ಕರ ಅಲ್ಲೊಂದು ದೇವಸ್ಥಾನನ ಕಟ್ತಾ ಇದ್ದಾರೆ. ಅದು ಎಷ್ಟೋ ವರ್ಷದ ನಂತರ ಕಟ್ತಾ ಇದ್ದಾರೆ. ಅದು ಸಂತೋಷ, ಅದಕ್ಕೆ ಸ್ವಾಗತ ನಮ್ಮದು. ಆದರೆ ಅಲ್ಲಿ ಕಟ್ತಕ್ಕಂಥ ದೇವಸ್ಥಾನಕ್ಕೆ ರಾಜಕಾರಣಿಗಳ ಪಾತ್ರ ಏನು? ರಾಜಕಾರಣಿಗಳೇನಿಲ್ಲ. ಅವತ್ತು ಅದ್ವಾನಿಯವರು ಮಸೀದಿಯನ್ನು ಹೊಡೆದು ಕೇಸೆಲ್ಲ ಹಾಕ್ಸ್ಕೊಂಡು ಏನೆಲ್ಲ ಮಾಡಿಕೊಂಡ್ರು ಸಹ ಅವರು ಒಬ್ಬ ರಾಜಕಾರಣಿಯಾಗಿ ಹೊಡೆದಿಲ್ಲ. ಅವರು ಒಬ್ಬ ಹಿಂದೂ ಸಮಾಜದ ಒಬ್ಬ ಸರ್ವೆಂಟಾಗಿ ಆ ಕೆಲಸ ಮಾಡಿದ್ರು ಅವರು. ಸೊ ಹಾಗಾಗಿ ಇವಾಗ ಅದರಲ್ಲಿ ಮೋದಿದು ಯಾವುದೇ ಪಾತ್ರ ಇಲ್ಲ, ರಾಮ ಮಂದಿರಕ್ಕೂ ಬಿ ಜೆ ಪಿ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ.
ಸೊ ಹಾಗಾಗಿ ರಾಮ ದೇವಸ್ಥಾನಗಳು ನಮ್ಮ ದೇಶದಲ್ಲಿ ಬೇಕಾದಷ್ಟು ಕಡೆಗಳಿದೆ. ಉದಾಹರಣೆಗೆ ನಮ್ಮ ತೀರ್ಥಹಳ್ಳಿನಲ್ಲಿ ವಿಶೇಷ ಮೂಲ ಉದ್ದೇಶ, ರಾಮ ಏನು ವನವಾಸಕ್ಕೆ ಬಂದಿದ್ದ, ನಮ್ಮ ಮಲೆನಾಡಿನ ಕಾಡಿನಲ್ಲಿ ವನವಾಸದಲ್ಲಿ ಇದ್ದ ಅಂತಕ್ಕಂಥದ್ದು ಸಹ ನಮ್ಮ ಏನು ಚರಿತ್ರೆಯಲ್ಲಿ ಹೇಳುತ್ತೆ. ಆ ನಿಟ್ಟಿನಲ್ಲಿ ಅವನು ಮೃಗವಧೆಗೆ ಬಂದಾಗ ಆ ಮಾರೀಚ ಇರ್ತಕ್ಕಂಥವನು ಏನಾಗುತ್ತೆ, ಅವನು ಜಿಂಕೆ ರೂಪದಲ್ಲಿ ಬರ್ತಾನೆ, ಸೀತೆ ಅದನ್ನು ಆಸೆ ಪಡ್ತಾಳೆ. ಆವಾಗ ಅದನ್ನು ಅವನು ಹಿಡ್ಕೊಂಬರ್ಬೇಕಂತ ಹೋದಾಗ ಅದು ಓಡ್ತಾ ಹೋಗುತ್ತೆ. ಆಮೇಲೆ ಶೂಟ್ ಮಾಡ್ತಾನೆ. ಶೂಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಜಿಂಕೆ ಸತ್ತೋಗುತ್ತೆ. ಆ ಮೃಗವಧೆಯಲ್ಲಿ ಅದರ ಬಾಡಿ ಬೀಳುತ್ತೆ, ಅದರ ತಲೆ ಬಂದು ಮಂಡಗದ್ದೆಯಲ್ಲಿ ಬೀಳುತ್ತೆ. ಆ ಕಾರಣಕ್ಕೋಸ್ಕರ ಮಂಡಗದ್ದೆ ಅಂತಕ್ಕಂಥ ಹೆಸರು ಬಂದಿದೆ ಅಂತಕ್ಕಂಥದ್ದು ಸಹ ಒಂದು ಕಡೆ ಇತಿಹಾಸ. ಆದರೆ ಇನ್ನೊಂದು ಕಡೆ ಬಲರಾಮ ಏನಿದ್ದಾನೆ, ಬಲರಾಮ ತನ್ನ ತಾಯಿಯನ್ನು ಅವನು ಸಾಯಿಸ್ಬಿಡ್ತಾನೆ, ಕುತ್ತಿಗೆಯನ್ನು ಕಡಿದು ಸಾಯಿಸ್ಬಿಡ್ತಾನೆ. ಆ ಕತ್ತಿಯನ್ನು ತಗೊಂಡು ಇಡೀ ದೇಶವನ್ನು ಸುತ್ತು ಬಂದರೆ ಯಾವುದೇ ನದಿಯಲ್ಲಿ ತೊಳೆದ್ರೂ ಸಹ ಆ ಒಂದು ಕತ್ತಿ ಶುದ್ಧೀಕರಣ ಆಗೋದಿಲ್ಲ ಅಂಥೇಳಿ ಕೊನೆಯಲ್ಲಿ ನಮ್ಮ ತೀರ್ಥಹಳ್ಳಿ ರಾಮಕೊಂಡ ಅಂತೇಳಿ ಇವತ್ತಿಗೂ ಹೆಸರಿದೆ, ತುಂಗಾ ನದಿಯಲ್ಲಿ ಅದನ್ನು ತೊಳಿತಾನೆ ಅವನು. ಅದು ತೊಳೆದಾಗ ಅದು ಶುದ್ಧಿ ಆಗುತ್ತೆ. ಹಾಗಾಗಿ ತೀರ್ಥಹಳ್ಳಿಯೂ ಸಹ ಶ್ರೀರಾಮನ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಆಗಿದೆ. ಅದು ಇವತ್ತು ನಾವು ನಮ್ಮಲ್ಲಿ ಮೊದಲಿಂದನೂ ಶ್ರೀರಾಮನ ನಡ್ಕೊಳ್ತಕ್ಕಂಥ ಜನ ಇದ್ದಾರೆ. ಹಾಗಾಗಿ ಯಾರೂ ಅಯೋಧ್ಯೆಗೆ ಹೋಗಿ ಅಲ್ಲಿ ಅದೇ ರಾಮ ಅಂತಕ್ಕಂಥ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ಹಿಂದೂ ದೇವರುಗಳಿಗೆ, ಹಿಂದೂ ಜನರಿಗೆ ಸಾವಿರಾರು ದೇವರುಗಳು, ಒಂದೇ ದೇವರನ್ನು ಯಾರೂ ನಾವು ಆಚರಣೆ ಮಾಡ್ತಾ ಇಲ್ಲ. ಎಲ್ಲ ದೇವರನ್ನು ನಾವು ಒಪ್ಕೊಳ್ತೇವೆ. ಮಸೀದಿ ಕಂಡಾಗಲೂ ಸಹ ಕೈ ಮುಗಿತೇವೆ, ಚರ್ಚ್ ಕಂಡಾಗಲೂ ಸಹ ಕೈ ಮುಗಿತೇವೆ. ಇಂಥ ಒಂದು ಏಕತಾ ಮನೋಭಾವ ಇರ್ತಕ್ಕಂಥ ಯಾರು ಇದ್ದಾರೆ ಅಂದರೆ ಅದು ನಮ್ಮ ಹಿಂದೂ ಜನಾಂಗದವರು ಇದ್ದೀವಿ. ಅದಕ್ಕೋಸ್ಕರ ಅದು BJPಗೆ ಹಿಂದೂ ಧರ್ಮ, ಹಿಂದೂ ಜಾತಿ, ಹಿಂದೂನಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾರು ಗುತ್ತಿಗೆಯನ್ನು ಕೊಟ್ಟಿಲ್ಲ. ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಸಹ ಕಾಂಗ್ರೆಸ್ ಪಕ್ಷದ ಜೊತೆಲಿ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲೂ ಇರ್ತಕ್ಕಂಥವರು ಸಹ ನಾವು ಹಿಂದೂಗಳೇ. ಅದಕ್ಕೆ ಸಿದ್ದರಾಮಯ್ಯನವರು ಒಂದು ಮಾತನ್ನು ಹೇಳ್ತಾರೆ ವಿಧಾನಸಭೆಯಲ್ಲಿ. ಅವರು ಬರೇ ಶ್ರೀರಾಮ್ ಅಂತ ಹೆಸರು ಹೇಳ್ತಾರೆ, ಜೈ ಸೀತಾರಾಮ್ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಸೀತೆಯು ಸಹ ಅಷ್ಟೇ ಒಂದು ಪವಿತ್ರವಾಗಿರ್ತಕ್ಕಂಥ ಹೆಣ್ಣುಮಗಳು, ಪರಿಶುದ್ಧವಾದಂಥ ಹೆಣ್ಣುಮಗಳು. ರಾವಣ ಅಂತಕ್ಕಂಥ ಕದ್ದುಕೊಂಡು ಹೋಗಿ ಎಷ್ಟೋ ವರ್ಷ ಅಶೋಕವನದಲ್ಲಿ ಇರಿಸಿದರೂ ಸಹ ಅವಳ ಪವಿತ್ರತೆಯನ್ನು ಹಾಳು ಮಾಡ್ಕೊಳ್ಳತಕ್ಕಂಥ ಹೆಣ್ಣುಮಗಳು. ಇವತ್ತು ನಮ್ಮ ದೇಶದ ಎಲ್ಲ ಹೆಣ್ಣುಮಕ್ಕಳಿಗೆ ಮಾದರಿ ಆಗಿರ್ತಕ್ಕಂಥ ಹೆಣ್ಣುಮಗಳು ಸೀತೆ ಆಗಿರ್ತಾಳೆ. ಹಾಗಾಗಿ ಸೀತೆ ಇರ್ಬೋದು, ಅದೇ ರೀತಿ ಹನುಮಂತನೂ ಸಹ ಅವರ ಭಕ್ತ ಇರ್ಬೋದು, ಲಕ್ಷ್ಮಣನೂ ಸಹ ಅವರ ಸಹೋದರನಾಗಿ ತುಂಬ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಸಹೋದರ ಭಕ್ತಿತ್ವವನ್ನು ತೋರಿಸ್ತಕ್ಕಂಥ ಲಕ್ಷ್ಮಣನೂ ಸಹ ನಾವು ಮರೆಯುವಾಗಿಲ್ಲ. ಹಾಗಾಗಿ ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯನ ಸೇರಿಸಿದಾಗಲೇ ಒಂದು ಏನು ರಾಮ ದೇವಸ್ಥಾನದ ಪರಿಕಲ್ಪನೆ ಪೂರ್ಣ ಆಗುತ್ತೆ ವಿನಃ ಇವರು ಬಿಲ್ಲು ಬಾಣವನ್ನು ಇಟ್ಕೊಂಡಿರ್ತಕ್ಕಂಥ ಶ್ರೀರಾಮನಿಂದ ಖಂಡಿತವಾಗಿಯೂ ಅಲ್ಲ. ಇದು ಸಹ ಒಂದು ರಾಜಕೀಯ ಗಿಮಿಕ್ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. 100%, 100ಕ್ಕೆ 100 ಈ ಸರಿ ಬದಲಾವಣೆ ಆಗುತ್ತೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೂ ಆಗುತ್ತೆ, ಕರ್ನಾಟಕದಲ್ಲೂ ಆಗುತ್ತೆ, ದೇಶದಲ್ಲೂ ಆಗುತ್ತೆ. ಈ ಸರಿ ಯಾವುದೇ ಕಾರಣಕ್ಕೂ ಮತ್ತೆ ಮೋದಿ ಪ್ರಧಾನಿ ಆಗ್ತಕ್ಕಂಥ ಕನಸನ್ನು ಯಾರೋ ಕಾಣಬೇಡಿ. 100ಕ್ಕೆ 100 ನಮ್ಮ ಪಕ್ಷದಿಂದ ಖಂಡಿತವಾಗಿಯೂ ಯಾರೋ ಒಬ್ಬರು ಪ್ರಧಾನಿ ಆಗ್ತಾರೆ. ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ದೇಶದ ಜನರಿಗೆ ಕೊಡ್ತಾರೆ. ಹಾಗಾಗಿ ಅದು 100ಕ್ಕೆ 100 ಸತ್ಯ ಅಂತೇಳಿ ಹೇಳೋದು ಮಾತನ್ನು ಹೇಳ್ತೇನೆ. ಅದರ ಜೊತೆಯಲ್ಲಿ ನನ್ನ ಹೆಸರು RN ಭುಜಂಗ ಅಂತ ಹೇಳ್ಬಿಟ್ಟು, ನಾನು ತೂದೂರು ಗ್ರಾಮ ಪಂಚಾಯತಿಯ ಸದಸ್ಯ, ಹಾಗೆಯೇ ಮಾಜಿ ಅಧ್ಯಕ್ಷನೂ ಸಹ ಹೌದು. ಹಾಗೆಯೇ ಗ್ರಾಮ ಪಂಚಾಯಿತಿ ಸದಸ್ಯರುಗಳ ಒಕ್ಕೂಟದ ರಾಜ್ಯ ಸಮಿತಿಯ ಸದಸ್ಯ ಹಾಗೂ ಶಿವಮೊಗ್ಗ ಜಿಲ್ಲಾ ಸಂಚಾಲಕನಾಗಿ ಸಹ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ವಾಸ ತೂದೂರು ಗ್ರಾಮದ ಗುತ್ತಿಯಡಿಯಲ್ಲಿ ಆಗಿರುತ್ತೆ ಸರ್. ಧನ್ಯವಾದಗಳು. ಎಂತಾಯ್ತೋ ಗೊತ್ತಿಲ್ಲ.